ಇವತ್ತು ಮೋದಿಯವರನ್ನು ಒಬ್ಬ ನಾಯಕ ಅಂತ ಗುರುತಿಸಿದ್ದಾರೆ. ಇದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶದಲ್ಲೂ ಕೂಡ ಮೋದಿಯವರ ಬಗ್ಗೆ ಒಂದು ಎತ್ತರದ ಸ್ಥಾನ ಇದೆ. ಆ ಮಟ್ಟಕ್ಕೆ ಬೆಳೆದಿರತಕ್ಕಂಥ ವ್ಯಕ್ತಿ ಇನ್ಯಾರೂ ಇಲ್ಲ. ಅದನ್ನು ನನ್ನ ಅವರ ಸಂಬಂಧ ಕೇವಲ ಒಂದು ರಾಜ್ಯಸಭಾ ಸೀಟಿಗೋಸ್ಕರ ಅಲ್ಲ, ಅದು ವೈಯಕ್ತಿಕವಾಗಿ ನಾನು ಅವ್ರ ಜೊತೆ ನಿಕಟವಾದ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ನಾನು ಸದಸ್ಯನಿಲ್ಲದೇ ಇದ್ದರೂ ಅದು ಮುಂದುವರ್ಕೊಂಡು ಹೋಗುತ್ತೆ. ಕೇವಲ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ನಮ್ಮ ಸಂಬಂಧ ಇತ್ತು, ಇಲ್ಲಿ ಮುಗಿದೋಯ್ತು ಅನ್ನೋ ಪ್ರಶ್ನೆ ಇಲ್ಲ. ಮುಂದೆ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಆಗಲಿ ನಾನು ಮೋದಿಯವರನ್ನು ಭೇಟಿ ಮಾಡಬಹುದು, ಪತ್ರ ವ್ಯವಹಾರ ಮಾಡಬಹುದು. ನಾನು ನನ್ನ ನಿಕಟವಾದ ಸಂಬಂಧವನ್ನು ನನ್ನ ಜೀವನದ ಕೊನೆಯ ಘಟ್ಟದವರೆಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ನಾವು ಇಂಡಿಯಾ ಜೊತೆ ಸೇರಿದ್ದೇವೆ. ಇದು ಕೇವಲ ಒಂದು ರಾಜ್ಯಸಭಾ ಸೀಟ್ನಿಂದ ಅಂತ್ಯ ಆಗುತ್ತೆ ಅಂತೇಳಿ ಯಾರು ಭಾವಿಸ್ಕೊಳ್ಬಾರ್ದು. ಅವರ್ ಬಾಂಡೇಜ್, ಅವರ್ ರಿಲೇಶನ್ಶಿಪ್ will be continued as long as Devuda is alive. And ನಾನು ವೀಲ್ ಚೇರಲ್ಲಿ ಬಂದೆ. ಈಗ ಪಾರ್ಲಿಮೆಂಟ್ಗೂ ವೀಲ್ ಚೇರಲ್ಲೇ ಹೋಗ್ತಾ ಇದ್ದೀನಿ. ನಮ್ಮ ರಾಜ್ಯದ ವಿಷಯದ ಬಗ್ಗೆ, ದೇಶದ ವಿಷಯದ ಬಗ್ಗೆ ಮಾತನಾಡುವಾಗ ನಾನು ನಿರ್ಭಯವಾಗಿ ಮಾತನಾಡ್ತಾ ಇದ್ದೆ. ಯಾರ ಹಂಗಿಗೆ ಒಳಗಾಗಿ ನಾನು ಮಾತನಾಡಿದನಲ್ಲ. ಇಲ್ಲಿ ನಮ್ಮ ಪಕ್ಷದ ಬೆಳವಣಿಗೆಗೆ ನಾವು ಇಂಡಿಯಾದಲ್ಲಿ ಇದ್ದೇವೆ, ಆದರೆ ಪಕ್ಷನೂ ಸಂಘಟನೆ ಮಾಡಬೇಕಲ್ಲ. ಇಲ್ಲಿ ತಿಪ್ಪೇಸ್ವಾಮಿ ಇದ್ದಾರೆ, 5 ಕಾರ್ಪೊರೇಷನ್ ಮಾಡಿದ್ದಾರೆ.